ಅಲ್ಲನ್ನ ವಾದಿಸ್ತೇನೆ. ಬನ್ನಿ ಎಫೆಸ ಪತ್ರಿಕೆಯನ್ನ ಕಲಿಯೋಣ. ಎಫೆಸ 6ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತಿದೆ, ಕಡೆ ಮಾತಿನಂದ್ರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಪ್ರೀತಿಯ ದೇವಜನರೇ, ಈ ವಾಕ್ಯ ನಮಗೆ ಕಲಿಸುವಂತ ಒಂದು ಮುಖ್ಯ ವಿಷಯ ಏನು ಗೊತ್ತಾ? ಕರ್ತನನ್ನ, ಆತನ ಅತ್ಯಧಿಕವಾದಂಥ ಶಕ್ತಿಯನ್ನ ಆಶ್ರಯಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಿದೆ. ಆಯ್ತನೇ ಅದೇ ಅಂತ್ಯದಿಂದನೇ ಅಪೊಸ್ತಲನಾದ ಪೌಲನು ಕೆಲವೊಂದು ವಿಷಯಗಳನ್ನ ನಮಗೆ ಕಲಿಸುವನಾಗಿದ್ದಾನೆ. ಏನು ಗೊತ್ತಾ? ನಾವು ನೋಡ್ತೀವಿ, ಗಂಡ ಹೆಂಡತಿಯರ ಸಂಬಂಧದಲ್ಲಿ ಆತನ ಹೇಳುವನಾಗಿದ್ದಾನೆ, ಸ್ತ್ರೀಯರಿಗೆ ನೀವು ಹೇಗೆ ಕ್ರಿಸ್ತನಿಗೆ ವಿಧೇಯರಾಗಿರ್ತೀರೋ ಹಾಗೆ ನಿಮ್ಮ ಗಂಡದರಿಗೆ ವಿಧೇಯರಾಗಿರ್ರಿ. ಆತನ ಪುರುಷರಿಗೆ ಹೇಳುವನಾಗಿದ್ದಾನೆ, ಕ್ರಿಸ್ತನು ಹೇಗೆ ಸಭೆಯನ್ನು ಪ್ರೀತಿಸ್ತಾನೋ ಹಾಗೆ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. ಅದಾದ್ಮೇಲೆ ಆತನ ಸೇವಕರಿಗೆ ಹೇಳುವನಾಗಿದ್ದಾನೆ, ನೀವು ಏನಾಗಬೇಕಂದ್ರೆ ಕ್ರಿಸ್ತನಿಗೆ ವಿಧೇಯರಾಗುವವರ ಪ್ರಕಾರವೇ ನಿಮ್ಮ ಯಜಮಾನನಿಗೆ ವಿಧೇಯರಾಗಿರ್ರಿ. ಆತನ ನಾವು ನೋಡ್ತೀವಿ, ತಂದೆ ತಾಯಿಗಳಿಗೆ ಹೇಳುವನಾಗಿದ್ದಾನೆ, ನಿಮ್ಮ ಮಕ್ಕಳ ಮೇಲೆ ಕೋಪದಿಂದ ಶಿಕ್ಷಿಸಬೇಡ್ರಿ, ಅವರಿಗೆ ಕೋಪವನ್ನು ಎಬ್ಬಿಸದೆ ಬಾಲ ಶಿಕ್ಷೆಯನ್ನು ಅವ್ರಿಗೆ ಒದಗಿಸಿ ಕೊಡಿರಿ. ಮಕ್ಕಳಿಗೆ ಆತನ ಹೇಳುವನಾಗಿದ್ದಾನೆ, ನೀವು ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಅದು ನಿಮಗೆ ಆಶೀರ್ವಾದವಾಗಿರುವಂಥದ್ದಾಗಿರ್ತದೆ. ಯಜಮಾನರು ಒಂದು ತಿಳಿದುಕೊಳ್ಳಬೇಕು, ಪರಲೋಕದಲ್ಲಿ ಅವರಿಗೆ ಯಜಮಾನಿದ್ದಾನೆ ಅನ್ನೋದನ್ನು ತಿಳಿದುಕೊಂಡು ಸೇವಕರ ಜೊತೆಯಲ್ಲಿ ನಡೆದುಕೊಳ್ಳಬೇಕೆನ್ನುವಂಥ ರೀತಿಯಲ್ಲಿ ಎಲ್ಲವನ್ನ ಕ್ರಿಸ್ತನ ಕೇಂದ್ರೀಕೃತವಾಗಿ ಆತನ ಮಾರ್ಪಡಿಸುವನಾಗಿದ್ದಾನೆ. ಪ್ರೀತಿ ದೇವಜನರೇ, ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಕೇಂದ್ರವಾಗಿರಬೇಕು. 6ನೇ ಅಧ್ಯಾಯ ಅಂತ್ಯದಲ್ಲೂ ನಾವು ನೋಡ್ತೀವಿ, ಕ್ರಿಸ್ತನ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಆತನ ವಾಕ್ಯ, ಆತನ ನಂಬಿಕೆ, ಆತನ ನೀತಿ, ರಕ್ಷಣೆ, ಸುವಾರ್ತೆ ಸಾರುವುದಕ್ಕೆ ಸಿದ್ಧ ಮನಸ್ಸು, ಸಮಾಧಾನ ಎನ್ನುವಂಥ ಸಿದ್ಧ ಮನಸ್ಸು ನಮ್ಮ ಒಳಗಡೆ ಇರಬೇಕೆನ್ನುವಂಥ ರೀತಿಯಲ್ಲಿ ನಾವು ನೋಡ್ತೀವಿ. ನಮ್ಮ ಜೀವಿತದಲ್ಲಿ ದೇವರನ್ನು ಆತ್ಕೊಳ್ಳೋಣ, ಕ್ರಿಸ್ತನನ್ನು ಕೇಂದ್ರವಾಗಿರಿಸಿಕೊಳ್ಳೋಣ. ನಮ್ಮ ಸಂಬಂಧಗಳಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ಎಲ್ಲದಕ್ಕೂ ಕ್ರಿಸ್ತನ ಕೇಂದ್ರವಾಗಿರಲಿ. ಆತನಿಂದ ನಮಗೆ ಬಲವು, ಆತನಿಂದ ನಮಗೆ ಪ್ರೀತಿಯು, ಆತನಿಂದ ಎಲ್ಲ ಕಾರ್ಯಗಳು ಬರಲಿ. ದೇವರು ನಿಮ್ಮನ್ನ ಆತನ ಬಲದಿಂದ ತುಂಬಿಸಲಿ. ಈ ಎಫೆಸ ಪತ್ರಿಕೆ ನಿಮ್ಗೆ ಆಶೀರ್ವಾದವಾಗಿತ್ತು ಅಂತ ನಾನು ನೆನೆಸ್ತೀನಿ. ನೀವು ಆತನ ಗುರುತನ್ನು ತಿಳಿದುಕೊಂಡು ಆತನಲ್ಲಿ ಯಾರಾಗಿದ್ದೀರ ಅನ್ನೋದನ್ನು ತಿಳಿದು ಆತನಲ್ಲಿ ನೆಲೆಗೊಂಡು ನಡೆಯಿರಿ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ. ಆತನ ಬಲವನ್ನು ಹತ್ತುಕೊಳ್ಳೋಣ, ದೇವರಲ್ಲಿ ಬಲಗೊಳ್ಳೋಣ. ಆಮೇಲೆ